ಬಾಳ ಹೊಂಗೆರಣ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗದಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಕರುನಾಡಿನ ಕಲಾಮಾತೆಯ ಕರುಳ ಕುಡಿಯಾಗಿ, ಕರುನಾಡ ಕುಲಕೋಟಿಗಳ ಮನದೆಜಮಾನರಾಗಿ, ಕನ್ನಡ ಚಲನಚಿತ್ರರಂಗದ ಮೆರುಗು ಹೆಚ್ಚಿಸಿದ ಧೀಮಂತರಾಗಿ, ಯತ್ರ ನಾರ್ಯಸ್ತು ಪೂಜ್ಯಂತು ರಮಂತೆ ತತ್ರ ದೇವತಾ ಎಂಬಂತೆ ಹೆಣ್ಣನ್ನು ದೇವತೆಯಂತೆ ಪೂಜಿಸಿದ ಮಮತಾಮಯಿಯಾಗಿ, ಇಂದಿಗೂ ಕರುನಾಡಿನ ಮನೆಗಳಲ್ಲಿಯೂ ಸ್ಥಿರವಾಗಿ ನೆಲೆ ನಿಂತಿರುವ ಅಪ್ರತಿಮ ಶ್ರೇಷ್ಠಾತಿಶ್ರೇಷ್ಠ ಗುಣಗಳ ಒಡೆಯ ನಮ್ಮ ಯಜಮಾನರು ಡಾಕ್ಟರ್ ವಿಷ್ಣುವರ್ಧನ್. ಶಾರೀರಿಕವಾಗಿ ನಮ್ಮೊಂದಿಗೆ ಇಂದು ಇರದಿದ್ದರೂ ಸದಾ ನಮ್ಮೊಳಗೆ ಇರುವ ಆದರ್ಶ ಗುಣಗಳಿರುವ ಗುರುವರಿಯರಂತೆಯೇ ಸದಾ ಜೀವಂತವಾಗಿರುವ ಕುಲಶ್ರೇಷ್ಠರು ಎಂದರೂ ಅತಿಶಯೋಕ್ತಿಯಾಗಲಾರದು. ನಾಗರಹಾವು ಚಲನಚಿತ್ರದ ಮೂಲಕ ನಾಯಕ ನಟರಾಗಿ ಕನ್ನಡಿಗರ ಮುಂದೆ ಬಂದ ಚಿಗುರು ಮೀಸೆಯ ನವತರುಣ ನಂತರ ಯಜಮಾನರಾಗಿ ಬೆಳೆದು ನಿಂತದ್ದು ಇತಿಹಾಸ. ಸಾಂಸಾರಿಕ ಸಾರಾಂಶವುಳ್ಳ ಮೌಲ್ಯಯುತ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಕುಟುಂಬ ಸಮೇತರಾಗಿ ಚಿತ್ರಮಂದಿರದಲ್ಲಿ ಕಿಕ್ಕಿರಿದು ಜನ ಸೇರುವಂತೆ ಮಾಡಿದ್ದೆಲ್ಲವೂ ಈಗ ಇತಿಹಾಸವೇ ಸರಿ ಎಂದು ಹಣಕ್ಕಾಗಿ ಏನನ್ನೂ ಮಾಡದೆ ಸ್ನೇಹಕ್ಕಾಗಿ ಸಕಲ ತ್ಯಾಗಕ್ಕೂ ಸಿದ್ಧರಿದ್ದವರು. ಮುತ್ತಿನಹಾರ, ಭೂತಯ್ಯನ ಮಗ ಅಯ್ಯ, ದಾದ, ಕುಂತಿಪುತ್ರ, ಬಂಗಾರದ ಕಲಶ, ಕರುಳಕುಡಿ, ಸೂರಪ್ಪ, ಸಿಂಹಾದ್ರಿಯ ಸಿಂಹ, ಸೂರ್ಯವಂಶ, ವರ್ಷ, ನಿಷ್ಕರ್ಷ, ನಿಶ್ಶಬ್ದ, ಬಂಧನ, ಮತ್ತೆ ಹಾಡಿತು ಕೋಗಿಲೆ, ವಿಷ್ಣುಸೇನ, ವೀರಪ್ಪ ನಾಯ್ಕ, ಹಬ್ಬ, ಜ್ಯೇಷ್ಠ, ವಿಷ್ಣು ವಿಜಯ್, ಕರ್ಣ, ಕದಂಬ, ಕೋಟಿಗೊಬ್ಬ, ಯಜಮಾನ, ಆಪ್ತಮಿತ್ರ, ನಮ್ಮ ಯಜಮಾನರು, ಪರ್ವ, ಹೃದಯವಂತ, ಸಿರಿವಂತ, ನೀ ಬರೆದ ಕಾದಂಬರಿಗಳಂತಹ ಅದ್ಭುತ ಚಿತ್ರಗಳನ್ನು ನೀಡುವ ಮೂಲಕ ಕನ್ನಡ ಚಿತ್ರರಂಗದ ಬೆಳವಣಿಗೆಗೂ ಕಾರಣೀಭೂತರಾದವರು. ಆಪ್ತರಕ್ಷಕ ಚಿತ್ರದ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದ ಅಭಿನವ ಚಕ್ರವರ್ತಿ ಕಾಲನ ಕರೆಗೆ, ಕಲಾ ಬದುಕಿಗೆ ತಿಲಾಂಜಲಿಯನ್ನಿಟ್ಟು ನಮ್ಮನ್ನೆಲ್ಲ ಅಗಲಿ ಇಹಲೋಕದ ಬದುಕಿನಿಂದ ಕಣ್ಮರೆಯಾದರು. ಸದಾ ನಮ್ಮೊಳಗೆ ಅವರ ಆದರ್ಶ ಗುಣಗಳನ್ನು ಝೇಂಕರಿಸುತ್ತಲೇ ಇರುವಂತೆ ಮಾಡಿದ ಮರೆಯಲಾಗದ ಮಾಣಿಕ್ಯ ಎಂದೆಂದಿಗೂ ಜೀವಂತ. ನಿಮ್ಮ ಆದರ್ಶ ಬದುಕಿಗೆ ನಮ್ಮ ನಮನಗಳು.